ನನ್ನ ಪ್ರೀತಿಯ ಕರ್ನಾಟಕದ ಜನತೆ ಶುಭ ಮುಂಜಾನೆ. ಹೇಗೆ ಗುಡ್ ಮಾರ್ನಿಂಗ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ನಾನು ಚೆನ್ನಾಗಿದ್ದೇನೆ, ನೀವೆಲ್ಲರೂ ಚೆನ್ನಾಗಿದ್ದೀರ ಅಂತ ನಾನು ಅಂದ್ಕೊಂಡಿದ್ದೇನೆ. ಇವತ್ತು ಗಣೇಶ ಚತುರ್ಥಿಯ ಹಬ್ಬದ ವಿಶೇಷವಾಗಿ ನಾವಿವತ್ತು ಬೇಗನೆ ಎದ್ದು ಬೆಳಗಿನ ಪ್ರತಿನಿತ್ಯದ ಎಲ್ಲ ಕಾರ್ಯಕ್ರಮಗಳನ್ನೆಲ್ಲ ಮುಗಿಸ್ಕೊಂಡಿದ್ದೀವಿ. ಸ್ವಲ್ಪ ಮಾರ್ಕೆಟಲ್ಲಿ ಕೆಲಸ ಇದೆ, ಹಾಗಿದ್ರೆ ಇವಾಗ ನಾವು ಮಾರ್ಕೆಟಿಗೆ ಹೊರಡೋಣ. ಬೆಳಗ್ಗೆ ಸಿಕ್ಕಾಪಟ್ಟೆ ಮಳೆ ಇತ್ತಾ, ನೋಡಿದ್ರೆ ಮಳೆ ಬರ್ತಿದೆ ಅಂದ್ಕೊಂಡಿದ್ವಿ, ಬಟ್ ಬಿಸಿಲು ಬಿದ್ದಿದೆ, ಅದೊಂದು ಚೆನ್ನಾಗಿದೆ. ಇವಾಗ ಮಾರ್ಕೆಟಿಗೆ ಹೋಗ್ತಿದ್ದೇವೆ. ಹಬ್ಬದ ವಿಶೇಷವಾಗಿ ಮನೆ ಮುಂದೆ ರಂಗೋಲಿಯನ್ನು ಹಾಕಿದ್ದಾರೆ, ತುಂಬ ಚೆನ್ನಾಗಿ ಕಾಣಿಸ್ತಿದೆ. ಬಟ್ ಕಲರಿಂಗ್ ಇನ್ನೂ ಎರಡನ್ನು ಮಾಡ್ತಾರಂತ ನೋಡೋಣ ರೀ. ನಾವು ಇವಾಗ ಆನ್ ದಿ ವೇ ಟು ದ ಮಾರ್ಕೆಟ್ ಇದ್ದೇವೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನಾವು IPMC ತರಕಾರಿ ಮಾರುಕಟ್ಟೆನ ರೀಚ್ ಆಗ್ತೇವೆ. ಜಸ್ಟ್ ನಾವು IPMCನ ರೀಚ್ ಆದ್ವಿ. ಪೂಜಾ ಐಟಮ್ಸ್ ಬೇಕಾ, ಪೂಜಾ ಐಟಮ್ಸ್ ಒಳಗೆ ಬಂದಿದ್ದೇವೆ. ಆಲ್ಮೋಸ್ಟ್ ಪೂಜೆ ಐಟಮ್ಸ್ ಎಲ್ಲ ತೊಗೊಂಡಾಯ್ತು. ನೆಕ್ಸ್ಟ್ ನಾವು ಇವಾಗ ಹೂವಿನ ಮಾರ್ಕೆಟ್ಗೆ ಹೋಗ್ತಿದ್ದೇವೆ. ನಾವು ಇವಾಗ ಹೂವಿನ ಮಾರ್ಕೆಟಿಗೆ ಬಂದ್ವಿ, ನೋಡೋಣ ಯಾವ ಥರ ಇದೆ ಅಂತೇಳಿ. ನೋಡ್ರಿ ಫ್ಲವರ್ ಮಾರ್ಕೆಟ್ ಯಾವ ಥರ ಇದೆ ಇವತ್ತು ಅಂತ. ಚೆಂಡು ಹೂವಿನ ರೇಟ್ ಹೆಂಗಿದೆ? 30 ರೂಪಾಯಿ ಕೆಜಿ. ಇದೆ ಇದು ಯಾವ್ದಿದೆ? ಆಸ್ಟ್ರಾ, ಇದು 200 ರೂಪಾಯಿ ಕೆಜಿ. ಇದು ಸೇವಂತಿಗೆ 200 ರೂಪಾಯಿ ಕೆಜಿ. ಇದು ಬಟನ್ ರೋಸ್ 200 ರೂಪಾಯಿ ಕೆಜಿ. ಇದು ಮಾರಿಗೋಲ್ಡ್ 200 ರೂಪಾಯಿ ಕೆಜಿ. ಅಣ್ಣ ಹೆಂಗಿದ್ರಿ ಅಣ್ಣ ರೇಟ್ ಮಲ್ಲಿಗೆದ? ಮಲ್ಲಿಗೆ ರೇಟ್ ಹೆಂಗಿದೆ? ಹಾಂ 300 ರೂಪಾಯಿ ಕೆಜಿಗೆ. ಬಟನ್ ರೋಸ್ ಆಲ್ಮೋಸ್ಟ್ ರೇಟ್ ಸಿಕ್ಕಾಪಟ್ಟೆ ಇದೆ ಇವತ್ತು ಮಾರ್ಕೆಟಲ್ಲಿ. ಆಲ್ಮೋಸ್ಟ್ ಅಲ್ಲ ಎಲ್ಲರೂ ಹೂಗಳನ್ನು ತೊಗೊಂಡು ಹೋಗಿದ್ದಾರೆ ಅನ್ಸುತ್ತೆ. ಟೈಮ್ ಇವಾಗ 10 ಗಂಟೆ 15 ನಿಮಿಷ. ಇದೇ ನೋಡ್ತಿದ್ರೆ ಮಾರಿಗೋಲ್ಡ್ ಇದೆ, ಫುಲ್ ಫ್ರೆಶ್ ಇದೆ. 300 ರೂಪಾಯಿ ಕೆಜಿ ಇದೆ ನೋಡ್ರಿ ಇವತ್ತು ಮಾರ್ಕೆಟ್ ಒಳಗಡೆ. ಚೆನ್ನಾಗಿದೆ ನೋಡ್ರಿ ಅಣ್ಣವ್ರ ಹತ್ರ. ನೆಕ್ಸ್ಟ್ ಟೈಮ್ ಬಂದಾಗ ಇಲ್ಲೇ ತೊಗೊಳ್ರಿ ನೀವು. ಕ್ವಾಲಿಟಿ ಚೆನ್ನಾಗಿದೆ, ರೇಟು ಚೆನ್ನಾಗಿದೆ, ರೀಸನೇಬಲ್ ಕೊಟ್ಟಿದ್ದಾರೆ. ಇಲ್ಲಿ ಚೆನ್ನಾಗಿದೆ ನೋಡ್ರಿ ಹೂ. ಆಲ್ಮೋಸ್ಟ್ ಹೂವಿನ ಮಾರ್ಕೆಟ್ ಒಳಗೆ ಹೂಗಳನ್ನ ತೊಗೊಂಡಾಯ್ತಾ. ಇವಾಗ ಬಾಳೆಹಣ್ಣು ತೊಗೊಳ್ಳೋಣ. ಬಾಳೆಹಣ್ಣು ತೊಗೊಂಡು ತೆಂಗಿನಕಾಯಿ ತೊಗೊಳ್ಳೋಣ. ಅದಾದ್ಮೇಲೆ ಸ್ವಲ್ಪ ತರಕಾರಿ ಇದ್ರೆ ತೊಗೊಂಡು ಮನೆಗೆ ಹೊಡೋಣ. ಅಣ್ಣ ಬಾಳೆಹಣ್ಣು ಹೆಂಗಿದೆ ರೇಟ್ ಇವತ್ತು? ಹಣ್ಣಿಲ್ಲ ಅಣ್ಣ, ಇದು ಕೊಡ್ರಿ ಅಣ್ಣ ಇದು. ಹಾಂ ಚೆನ್ನಾಗಿದೆ ನೋಡ್ರಿ. ಆಲ್ಮೋಸ್ಟ್ ಫುಲ್ ಕೆಲವೊಂದು ಐಟಮ್ಸ್ಗಳನ್ನೆಲ್ಲ ತೊಗೊಂಡಾಯ್ತಾ. ನೆಕ್ಸ್ಟ್ ನೋಡೋಣ್ರಿ ಮತ್ತೆ ಇವಾಗ. ಇದು ಈ ಥರ ಹಣ್ಣು ತೊಗೊಂಡಿದೆ ನೋಡ್ರಿ, ಎಲ್ಲ ಚೆನ್ನಾಗಿದೆ. ಬಾಳೆಹಣ್ಣು ಒಂದು ತೊಗೊಳಕ್ಕೆ ಪೆಂಡಿಂಗ್ ಐತ್ರಿ, ಆಗಲೇ ತೊಗೊಂಡಿದ್ದೆ, ಕಾಯಿ ತೊಗೊಂಡಿದ್ವಿ. ಇವಾಗ ಹಣ್ಣನ್ನು ತೊಗೊಂಡ್ಬಿಡೋಣ. ಆಲ್ಮೋಸ್ಟ್ ಅಲ್ಲಿ ಹಣ್ಣುಗಳನ್ನೆಲ್ಲ ತೊಗೊಂಡಾಯ್ತಾ. ಇನ್ನೇನು ಮನೆಗೆ ಹೊರಡ್ತಾ ಇದ್ವಿ. ಟೊಮಾಟೊ ಬೇಕಂತ ಫೋನ್ ಮಾಡಿದ್ರೆ ಟೊಮಾಟೊ ತೊಗೊಳಕ್ಕೆ ಬಂದ್ವಿ. ಆಲ್ಮೋಸ್ಟ್ ಮಾರ್ಕೆಟ್ ಎಲ್ಲ ಕ್ಲೋಸ್ ಆಗಿದೆ. ಟೊಮಾಟೊ ಒಂದು ಬೇಕಾಗಿತ್ತು, ಚೆನ್ನಾಗಿದೆ, ಇದನ್ನು ತೊಗೊಳ್ಳೋಣ. ಇಲ್ಲಿ ನೋಡ್ರಿ ಮರಿ ಕುಂತೈತಿ ಟೊಮಾಟೊ ಬಿಸ್ನೆಸ್ ಮಾಡಕ್ಕೆ. ಟೊಮಾಟೊ ಒಂದು ತೊಗೊಳ್ಳೋದಿತ್ತ, ಟೊಮಾಟೊ ಒಂದು ತೊಗೊಂಡಾಯ್ತಾ. ಆಲ್ಮೋಸ್ಟ್ ಎಲ್ಲ ತೊಗೊಂಡಾಯ್ತಾ. ಇನ್ನೇನು ಮನೆಗೆ ಹೊಡೋ ಟೈಮ್ ಇದೆ. ಹಾಂ ವೆಜಿಟೇಬಲ್ಸ್, ತರಕಾರಿ, ಹೂವು, ಹಣ್ಣುಗಳನ್ನು ತೊಗೊಂಡೆ. ಲಾಸ್ಟ್ ಇನ್ನೇನು ಕಾಯಿ ತೊಗೋಬೇಕಾ, ಗಣಪತಿ ತರಕ್ಕೆ ಲೇಟ್ ಆಗ್ತೈತಿ. ಕಾಯಿ ತೊಗೊಂಡು ಮನೆಗೆ ಹೊಟ್ಬಿಡೋಣ. ಇದು ಕಾಯಿ ಕುಮಟಾದ ನೋಡ್ರಿ, ಇದು ಒಳ್ಳೆ ಕ್ವಾಲಿಟಿ ಇದೆ. ಪ್ರೈಸ್ 40 ರೂಪಾಯಿ ಇದೆ ನೋಡ್ರಿ, ಚೆನ್ನಾಗಿದೆ ನೋಡ್ರಿ. ಕಾಯಿ 10 ಕಾಯಿ ತೊಗೊಂಡಿವೆ. ಕಾಯಿ ಒಂದು ತೊಳೆದಿತ್ತು, ಅದೊಂದು ತೊಗೊಂಡಾಯ್ತಾ. ಹೊಡೋಣ ಇವಾಗ. ಪೂಜೆಗೆ ಬೇಕಾಗಿರೋದು ಪ್ರತಿಯೊಂದನ್ನು ತೊಗೊಂಡಾಯ್ತಾ. ನಮ್ಮ ಪಯಣ ಇವಾಗ ಮನೆಯ ಕಡೆಗೆ. ಇವಾಗ ರೆಡಿ ಆಗೋಣ. ರೆಡಿಯಾಗಿ ಗಣಪತಿ ತೊಳಕ್ಕೆ ಹೊರಡೋಣ. ಟೈಮ್ ತುಂಬ ಆಗಿದೆ. 2 ನಿಮಿಷ ಒಳಗಡೆ ಹಿಂಗೆ ರೆಡಿ ಬಂದ್ಬಿಡೋಣ್ರಿ. ಆಲ್ಮೋಸ್ಟ್ ರೆಡಿ ಇದ್ವಿ. ಗಣಪತಿ ತೊಗೊಂಬಂದ್ಬಿಡೋಣ್ರಿ ಹೋಗಿ. ನಾವು ಗಣಪತಿ ತರಕ್ಕೆ ಹೊಡ್ತಾ ಇದ್ದೇವೆ. ನಾನು ಗಾಡಿ ಜಾಗ ಕೊಡುವ
ಗಣಪತಿ ತೊಗೊಳಕಂತ ಬಂದಿವ್ರಿ, ಸಿಕ್ಕಾಪಟ್ಟೆ ಕ್ರೌಡ್ ಇದೆ ಮಾತ್ರ, ಸಿಕ್ಕಾಪಟ್ಟೆ ಇದೆಲ್ಲ ಮಾರಾಯ. ಫೈನಲಿ ಗಣಪತಿ ಬರ್ತಾ ಇದೆ. ಗಣಪತಿ ಮಾತ್ರ ಹ್ಯಾವೇ ಮಾಡಿದಾರೆ, ಹೇಳ್ದಂಗ ಮಾಡ್ಯಾರ. ಇದೆ ನೋಡ್ತಿದ್ರಿ, ಇದೇ ಗಣಪತಿ, ಎಕೋ ಫ್ರೆಂಡ್ಲಿ ಗಣಪತಿ ಇದೆ, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಫೈನಲಿ ಹೊಡೋ ಸಮಯ ಇದೆ, ಹೊಡೋಣ. A few moments later. ಫೈನಲಿ ನಾವು ಗಣಪನ ತೊಗೊಂಬಂದ್ವಿ. ತುಂಬ ಚೆನ್ನಾಗಿತ್ತು. ಆ ಗಣಪತಿ ಮಾತ್ರ ಹ್ಯಾವೇ ಮಾಡಿದಾರಪ್ಪ, ಅವ್ರು ಹೇಳ್ದಂಗೆ ಮಾಡಿದ್ದಾರೆ ಡಿಸೈನ್ಸ್. ಆಲ್ಮೋಸ್ಟ್ ಆಲ್ ಇವತ್ತಿನ ಎಲ್ಲ ಕಾರ್ಯಕ್ರಮಗಳೆಲ್ಲ ಮುಗಿದ, ಮುಂದಿನ ಕಾರ್ಯಕ್ರಮ ಹೋಗ ಸತ್ಯನಾರಾಯಣ ಪೂಜೆ ಸ್ಟಾರ್ಟ್ ಆಗ್ತೈತಿ. ಭಟ್ರು ಬರ್ತಿದ್ದಾರೆ, ಭಟ್ರಿಗೋಸ್ಕರ ವೇಟ್ ಮಾಡ್ತಿದ್ವಿ ಎಲ್ಲರೂ. ತಳ್ಳಿದ್ರು ಒಂದು ಕಟ್ಟೋದಿತ್ತು, ಅದೊಂದು ಪೆಂಡಿಂಗ್ ಇತ್ತು, ಮುಗಿಸಿದ್ವಿ ಇವಾಗ. ಅಮ್ಮ ಇದು ಅಪ್ಪೋ ಏನಾರು ಬಟ್ಟೆ ಕೊಡು ವರ್ಷಕ್ಕ. ಶ್ರೀಮನ್ಮಹಾಗಣಾಧಿಪತಯೇ ಧೂಪಂ ಬೆಳಕುದೇವರಿಗೆ ಅಕ್ಕಿ ಕಪ್ ಕೊಡಮ್ಮ. ಧೂಪದೀಪಾನಾಂತರಿಕೋಲೆ ನೈವೇದ್ಯಂ ತಗೊಂಡು ಇಲ್ಲಿ ಹಣ್ಣಿಗೆ ಪ್ರೋಕ್ಷಣೆ ಮಾಡ್ತಾರೆ. ಪ್ರೋಕ್ಷಣೆ ಮಾಡಿ ಸತ್ಕೊಡು. ಓಂ ಭೂರ್ಭುವಸ್ವಃ ತತ್ಸವಿತೃವರೆ ಎಣ್ಣೆಂಬರ್ಗ ಅಲೆ ಕೊಡುವುದು. ಓಂ ತತ್ಸವಿತೃವರೆ ಎಣ್ಣೆಂಬರ್ಗ ಅಲೆ ವಸ್ಯಾದಿ ಹಿರಿಯೋ ಜನ ಪ್ರಚೋದಯಾತ್. ಓಂ ಸತ್ಯಂ ದರ್ಶನ ದರ್ಶನ ಜಯಾಮಿ ಕಾಮಹೇನ ಸ್ವಾಮಿ ಪ್ರಾಣಾಯ ಸ್ವಾಹ ಪಾನಾಯ ಸ್ವಾಹ ವ್ಯಾನಾಯ ಸ್ವಾಹ ದಾನಾಯ ಸ್ವಾಹ ಭವಾನಾಯ ಸ್ವಾಹ ಓಂ ದೇಸತ್ವಾ ಸವಿತ ಪ್ರವೇಶ ಬಾಹುಭ್ಯಾಂ ಪೂರ್ಣೋಸ್ತಾಭ್ಯಾಂ ಹಸ್ತಪ್ರಕ್ಷಾಳನಂ ಹೃತೇನ ಮುಖಪ್ರಕ್ಷಾಳನಂ ಹೃತಯಾಮಿ ಕರೋರ್ವರ್ತನಾರ್ಥ ಚಂದನಂ ಸಮರ್ಪಯಾಮಿ ಬಲಿಹರಣಂ ನಿವೇದಯಾಮಿ ಅಥ ಉತ್ತರ ಮಹಾಮಂಗ. ಓಂ ಶ್ರೀ ಲೋಕಮಶ್ಯನವ್ಯಾತ್ತಂ ಇಷ್ಟನ್ನೇಶಾನಂ ಮಹಾನಿಶಾಣ ಸರ್ವಲೋಕಂ ನಿಶಾಣ. ಓಂ ಸುಖಸರ್ಪಾದುಕಹರತಃ ವಾರ್ತಾಭಿನಾಚಿ ಪುರವಿ ಪುರವಿ ಪ್ರೇಮ ಕೃಪಾಜಯಾಚಿ ಸರ್ವಾಂಗೀ ಸುಂದರ ಉಟಿತೇಂದುರಾಚಿ ಕಂಠೀ ಝಳಕೆ ಮಾಣ ಮುಕ್ತಾ ಕರ್ಣಾಂಚಿ. ಜಯ ದೇವ ಜಯ ದೇವ ಜಯ ಮಂಗಲಮೂರ್ತಿ. ದರ್ಶನ ಮಾತ್ರೇ ಮನ ಸ್ಮರಣೆ ಮಾತ್ರೇ ಮನ ಕಾಮನ ಸ್ತುತಿ. ಜಯ ದೇವ ಜಯ ದೇವ ಗೌರಿ ಕುಮರ ಚಂದನಾಚಿ ಊಟಿ ಕುಂಕುಮಕೇಶರ ಜಲಿತ ಮುಕುಟ ಶೋಭತೋ ಭರ ಝುಣತಿ ನೂಪುರೇ ಶರಣಿ ಆಗಲಿಯ. ಜಯ ದೇವ ಜಯ ದೇವ ಲಂಬೋದರ ಪೀತಾಂಬರ ಫಣಿವರ ವಂದನ ಶರಣವಸಂದ ವಕ್ರ ತುಂಗತ್ರಿನಯನ ಭಾಷಣಮಾಚಾರ ಮಟಪಾವೇ ಸದನ ಸಂಕಷ್ಟಿ ಪಾವಾವೇ ನಿರ್ವಾಣೆ ರಕ್ಷಾವೇ ಸುರವರ ವಂದನಾ. ಜಯ ದೇವ ಜಯ ದೇವ ದೇವ ಜಯ ದೇವ ಜಯ ಮಂಗಲಮೂರ್ತಿ. ದರ್ಶನ ಮಾತ್ರೇ ಮನ ಸ್ಮರಣೆ ಮಾತ್ರೇ ಮನ ಕಾಮನ ಸ್ಫೂರ್ತಿ. ಜಯ ದೇವ ಜಯ ದೇವ ಅಸ್ತು ಶ್ರೀ ಸತ್ಯನಾರಾಯಣ ಭಕ್ತು. ತಗೊಂಡು ಅದೇ ತಗೊಂಡು ಎಲ್ಲರಿಗೂ ಕೊಡ್ರಿ. ಓಂ ಇನ್ನೊಂದು ಹಾಕ ಕರ್ಪೂರ. ಹಂಸಾಯ ಧೀಮಹಿ ತನ್ನೋ ಹಂಸಃ ಪ್ರಚೋದಯಾತ್. ಓಂ ವಾಸುದೇವಂ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣುಃ ಪ್ರಚೋದಯಾತ್. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿಃ ಪ್ರಚೋದಯಾತ್. ಓಂ ನರಸಿಂಹವಿನಾಯಕದೇವತಾಭ್ಯೋ ನಮಃ. ವೇದೋಕ್ತಮಂತ್ರಪುಷ್ಪಾಣಿಂ ಸಮರ್ಪಯಾಮಿ. ಏರಿಸ್ಬಿಡ್ರಿ.
छत्रं चामरं मृत्युञ्जतान्दोलिकं सर्वोपचारपूजार्थे अक्षतां समर्पयामि अथ मनसोदिष्टप्रार्थनाम् ॐ विघ्नेश्वराय वरदाय सुरप्रियाय लम्बोदराय सकलाय जगद्धिताय नागाननाशतियज्ञतिभूषिताय गौरीसुताय गणनाथ नमो नमस्ते प्रसिद्धिविनायकदेवता ब्रह्मकालषोडशोपचारपूजार्थे ಶ್ರೀಕೃಷ್ಣಾರ್ಪಣಮಸ್ತು. ಫೈನಲಿ ಪೂಜೆ ಎಲ್ಲ ಮುಗಿತಾ, ಮಸ್ತ್ ಪೂಜೆ ಎಲ್ಲ ಬಂದಿದ್ದಾರೆ. ಮಾವನವ್ರು ಬಂದಿದ್ದಾರೆ, ಅತ್ತೆಯವರು ಬಂದಿದ್ದಾರೆ. ಇವರು ನಮ್ಮ ಭಟ್ರು, ಇವರು ಪ್ರತಿ ವರ್ಷ ಇವರೇ ಪೂಜೆ ಮಾಡೋದು. ಇವರು ನಮ್ಮ ಅತ್ತೆಯವರು, ನಮ್ಮ ಮಾವನವರು, ನಮ್ಮ ತಂದೆಯವರು. ಪೂಜೆ ಎಲ್ಲ ಮುಗಿದಾದ್ಮೇಲೆ ನ್ಯಾಪ್ ಮಾಡೋಣ ಅಂತ ಮಲಗಿದ್ದೀನಿ. ಹಾಗೆ ನಿಂತಿದ್ಬಿಟ್ಟಿದೆ. ಟೈಮ್ ಇವಾಗ 6:30. ಫ್ರೆಶಪ್ ಆಗಿ ಬಂದ್ಬಿಡೋಣ. ಜಸ್ಟ್ ಫ್ರೆಶಪ್ ಆಗಿ ಬಂದ್ವಿ. ನೋಡ್ರಿ ಆಚೆ ಕಡೆ ಏನೇನು ನಡೀತಿದೆ ನೋಡ್ಕೊಂಬೋಣ. ಮತ್ತೆ ಮಳೆಯಾಗಿದೆ. ವಾತಾವರಣ ಮಾತ್ರ ಸಿಕ್ಕಾಪಟ್ಟೆ ಕೂಲ್ ಆಗಿದೆ, ಚೆನ್ನಾಗಿದೆ. ಇವಾಗ ಮನೆಯಲ್ಲಿ ಸಂಜೆ ಪೂಜೆ ನಡೀತಾ ಇದೆ. ಮೊನ್ನೆ ನನ್ನ ಫ್ರೆಂಡ್ ಹೊರಗಡೆ ಆಚೆ ಕಡೆ ಹೋಗಿದ್ರಂತೆ, ಸ್ವೀಟ್ ಬಾಕ್ಸ್ ಇದ್ದಾರಂತೆ, ಇಸ್ಕೊಂಬರೋಣ್ರಿ ಫೋನ್ ಮಾಡಿದ್ರೆ. ಹೊರಡ್ರಿ ಇವಾಗ. ಗಣಪತಿ ಹಬ್ಬ ಇರುವ ಕಾರಣ ಎಲ್ಲರೂ ಪಟಾಕಿ ಹಾರಿಸ್ತಾರೆ ನೋಡ್ರಿ. ಫೈನಲಿ ನಾವು ಲೊಕೇಶನ್ಗೆ ಬಂದ್ವಿ. ಫೈನಲಿ ನಾವು ಪ್ರಕಾಶ್ ಅವ್ರ ಮನೆಗೆ ಬಂದಿದ್ದೆ. ಅಣ್ಣವರ ನಿನ್ನೆ ಲಾಸ್ಟ್ ಟೈಮ್ ಲಕ್ಷ್ಮೀ ಅಕ್ಕ ಅವ್ರ ಮದುವೆಯಲ್ಲಿ ನಾವು ಸ್ವೀಟ್ ತಿಂದಿದ್ದಲ್ರಿ, ಭಾಳ ಚೆನ್ನಾಗಿತ್ತು. ಪ್ರಕಾಶ್ ಅವ್ರಿಗೆ ಹೇಳಿದ್ದೆ ನೆಕ್ಸ್ಟ್ ಟೈಮ್ ಅವ್ರು ತೊಂಬರ್ರಿ ಅಂತೇಳಿ. ನಿನ್ನೆ ಪ್ರಕಾಶ್ ಅವ್ರ ಫಂಕ್ಷನ್ ಹೋಗಿದ್ರಂತೆ, ಅದೋಡಕ್ಕೆ ಫೋನ್ ಮಾಡಿದ್ರು, ಅಣ್ಣವ್ರ ಹೊಂಟೇನೆ ಅಂತಂದ. ಅದಕ್ಕೋಸ್ಕರ ಸ್ವೀಟ್ ತಂದು ಕೊಡ್ತಾ ಇದ್ದಾರೆ. ತುಂಬ ಧನ್ಯವಾದಗಳು ಪ್ರಕಾಶ್ ಅವ್ರಿಗೆ. ಸ್ವೀಟ್ ಸಾಕಾಗಿದೆ. ಯಾಕಂದ್ರೆ ಪ್ರಕಾಶ್ ಮತ್ತೆ ನೆಂತಿರ್ಬೇಕು. ನೋಡ್ರಿ ನಮ್ಮ ಪ್ರಕಾಶ್ ಅವರ ಗಣಪತಿ ಮಾಡಿದ್ದಾರೆ, ಚೆನ್ನಾಗಿದೆ ಮಾತ್ರ. ಫೈನಲಿ ಪ್ರಕಾಶ್ ಅವ್ರ ಮನೆಗೆ ಬಂದು ಸ್ವೀಟ್ ಇಸ್ಕೊಳಕ್ಕೆ ಬಂತೀವಿ. 1 hour ಆಯ್ತು. ಇವಾಗ ಹೊಡ್ತಿದ್ದೆ ಆಂಟಿ ಅವರ ಅಕ್ಕವರ ಜೊತೆ ಮಾತಾಡಾಯ್ತಾ. ಓಕೆ, ಥ್ಯಾಂಕ್ ಯು ಸೋ ಮಚ್. ಸ್ವೀಟ್ ತಂದಿದ್ದಕ್ಕೆ. ಸ್ವೀಟ್ ಚೆನ್ನಾಗಿದೆ, ಟೇಸ್ಟ್ ಮಾಡಿ ಆಯ್ತಾ? ಹೌದಾ? ಹಾಂ ಬನ್ರಿ. ಹಾಂ ಓಕೆ. ಸ್ವೀಟ್ ಇಸ್ಕೊಂಡು ಜಸ್ಟ್ ನಾವು ಮನೆಗೆ ಬಂದ್ವಿ. ಇವತ್ತಿನ ದಿನ ಮಾತ್ರ ತುಂಬ ಚೆನ್ನಾಗಿತ್ತು. ಹಬ್ಬದ ವಾತಾವರಣ ಮನೆಯಲ್ಲೆಲ್ಲ. ಎಲ್ಲ ಗೆಸ್ಟ್ ಬಂದಿದ್ರು, ಹೋದ್ರೆ ಫ್ರೆಂಡ್ ಮನೆಗೆ ಹೋಗಿ ಜಸ್ಟ್ ಬಂದೆ ನಾನು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಸ್ಟೇ ಟ್ಯೂನ್ ಫಾರ್ ದ ನ್ಯೂ ವ್ಲಾಗ್. ಎಂದಿನಂತೆ ಇವತ್ತಿನ ವ್ಲಾಗ್ನ ಮುಗಿಸೋ ಸಮಯ. ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಸದಾ ನನ್ನ ಮೇಲೆ ಇಲ್ಲ ಅಂತ ಕೇಳ್ಕೊಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಒಂದು ವೇಳೆ ನನ್ನ ವಿಡಿಯೋ ನಿಮಗೆ ಇಷ್ಟ ಇದೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಮಾನಿ ಮಂಜುನಾಥ್. ನಿಮಗೆ ಧನ್ಯವಾದಗಳು. ಬಾಯ್.